ಯೋಗ ಗುರು ರವಿಶಂಕರ್ ಗುರೂಜಿ ಮಾರ್ಗದರ್ಶನದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮಿಷನ್ ಜಿಂದಗಿ ಕಾರ್ಯಕ್ರಮದಡಿ ಹಾಸನ ನಗರ ಹೊಸ ಲೈನ್ ರಸ್ತೆ ಬಳಿ ಇರುವ ಜಿಲ್ಲಾ ಆಯುಷ್ ಇಲಾಖೆಗೆ 3 ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಹಸ್ತಾಂತರಿಸಲಾಯಿತು. ಯೋಗ ಗುರು ರವಿಶಂಕರ್ ಗುರೂಜಿ ಮಾರ್ಗದರ್ಶನದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮಿಷನ್ ಜಿಂದಗಿ ಕಾರ್ಯಕ್ರಮದಡಿ 3 ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಜರುಗಿತು. ಹಾಸನ ನಗರ ಹೊಸ ಲೈನ್ ರಸ್ತೆ ಬಳಿ ಇರುವ ಜಿಲ್ಲಾ ಆಯುಷ್ ಇಲಾಖೆಗೆ ಕೋವಿಡ್ ರಿಲೀಫ್ ಸ್ಕೀಮ್ ಯೋಜನೆಯಡಿಯಲ್ಲಿ ಸ್ಪಿರಿಟ್ ಆಫ್ ಅಮೆರಿಕಾ ಇವರ ಪ್ರಯೋಜತ್ವದಲ್ಲಿ ಹಸ್ತಾಂತರಿಸಲಾಯಿತು. ಆನಂತರ ಮಾತನಾಡಿದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಶಿಕ್ಷಕರಾದ ಸುಬ್ರಹ್ಮಣ್ಯ ಅವರು, ಹಾಸನ ಜಿಲ್ಲೆಗೆ ಇದುವರೆಗೂ 15 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ನೀಡಿದ್ದು, ಕೊರೋನಾ ಸಾಂಕ್ರಾಮಿಕ ರೋಗದ ಸಂಕಷ್ಟಕರ ಪರಿಸ್ಥಿತಿಯ ವಿರುದ್ಧ ಹೋರಾಡಲು ದೇಶದ ಅನೇಕ ಭಾಗಗಳಲ್ಲಿ ಸಮಾಜಮುಖಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಆರೋಗ್ಯ ಹಾಗೂ ಇತರ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಸೇವೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅನೇಕರಿಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಮುಂತಾದ ಕ್ರಿಯೆಗಳನ್ನು ಹೇಳಿಕೊಡಲಾಗುತ್ತಿದೆ ಎಂದು ಅವರು ಹೇಳಿದರು. ರೋಗಿಗಳಿಗೆ ವೆಂಟಿಲೇಟರ್ ಸ್ಟೇಜ್ಗೆ ಹೋಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಆಮ್ಲಜನಕ ಸಾಂದ್ರಕಗಳು ತುಂಬ ಸಹಾಯ ಮಾಡುತ್ತೆ. ಇದು ಮತ್ತೇನು ಆಸ್ಪತ್ರೆಗೆ ಸೇರಲ್ದೆ ಅಥವಾ ಆಸ್ಪತ್ರೆಗೆ ಬಂದಾಗಲೂ ಕೂಡ ವೆಂಟಿಲೇಟರ್ಗಳ ಅವಶ್ಯಕತೆಯಿಂದಾಗಿ ICUಗೆಲ್ಲ ಹೋಗುವಂಥ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈಗ ಬರಲಾಗುತ್ತೆ ಅಂತನ್ನುವಂಥ ಯೋಚನೆ ಇರೋದ್ರಿಂದ 3ನೇ ವೇವು, ಅದಕ್ಕೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಕೊಡೋದ್ರಿಂದ ಪೇಷಂಟ್ಸ್ಗೆ ಸಹಾಯ ಆಗಿ ಅವರು ಬೇಗ ಜೀವನವನ್ನು ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಅದಕ್ಕೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಆರ್ಟ್ ಆಫ್ ಲಿವಿಂಗ್ನ IAHV ಅಂತ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಅದ್ರ ವತಿಯಿಂದ ಸ್ಪಿರಿಟ್ ಆಫ್ ಅಮೆರಿಕಾದವ್ರು ಸ್ಪಾನ್ಸರ್ ಮಾಡಿರೋ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಆಯುಷ್ ಇಲಾಖೆಗೆ ಕೊಟ್ಟಿದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 15 ಕಾನ್ಸಂಟ್ರೇಟರ್ ಕೊಟ್ಟಿದ್ದೀವಿ. ಅದರಲ್ಲಿ 3 ಆಯುಷ್ ಇಲಾಖೆಗೆ ನಾವೀಗ ಹಸ್ತಾಂತರ ಮಾಡ್ತಾ ಇದ್ದೀವಿ. ಎಷ್ಟು ವೆಚ್ಚ ಇದೆ? ಎಷ್ಟು ವೆಚ್ಚ ಇದು ಒಂದು ಅಂದಾಜು ಒಂದಕ್ಕೆ 60-70 ಸಾವಿರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ವೆಚ್ಚದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. 60-70 ಸಾವಿರದಂಗೆ ಅಂದರೆ 15 ಅಂದರೆ ಹೆಚ್ಚು ಕಡಿಮೆ 7.5-8 ಲಕ್ಷ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿದ್ದಾರೆ. ಈ ವೇಳೆ ಹಾಸನ ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿ ವೀಣಾಲತಾ, ಡಾಕ್ಟರ್ ಗೀತಾ, ಡಾಕ್ಟರ್ ನಗೀನಾ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ರಮಾನಂದ್, ಸದಸ್ಯರಾದ ನಟರಾಜು, ಸೀತಮ್ಮ ಇತರರು ಉಪಸ್ಥಿತರಿದ್ದರು. ಯೋಗೇಶ್ V4 ನ್ಯೂಸ್, ಹಾಸನ.